ನಮಸ್ಕಾರ ಸ್ಟೂಡೆಂಟ್ಸ್. ಸ್ಕಿಲ್ ಆಫ್ ರಿಎನ್ಫೋರ್ಸ್ಮೆಂಟ್, ಪುನರ್ಬಲನ ಕೌಶಲ್ಯ. ಇದು ಕೂಡ ಎಲ್ಲ ಕೌಶಲ್ಯಗಳಲ್ಲಿ ಮುಖ್ಯವಾದಂಥ ಒಂದು ಕೌಶಲ್ಯವಾಗಿದೆ. ಕೌಶಲ್ಯಭರಿತ ವ್ಯವಸ್ಥಿತ ಪುನರ್ಬಲನಗಳು ಶಿಕ್ಷಕರಿಗೆ ವಿದ್ಯಾರ್ಥಿಗಳ ಕಲಿಕೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಪುನರ್ಬಲನ ಕೌಶಲ್ಯವು ಪುನರ್ಬಲನಗಳ ಪರಿಣಾಮಕಾರಿ ಉಪಯೋಗವನ್ನು ಅವಲಂಬಿಸಿದೆ. ಪುನರ್ಬಲನ ಕೌಶಲ್ಯವು ಒಂದು ತಂತ್ರವಾಗಿದ್ದು, ವಿದ್ಯಾರ್ಥಿಗಳ ಕಲಿಕೆಯನ್ನು ಪ್ರಚೋದಿಸಲು ವ್ಯವಸ್ಥಿತವಾಗಿ ಪುನರ್ಬಲನಗಳನ್ನು ಬಳಸುವುದಾಗಿದೆ. ಇದರಲ್ಲಿ ಬರುವಂತಹ ಘಟಕಾಂಶಗಳು ಧನಾತ್ಮಕ ಮತ್ತು ಋಣಾತ್ಮಕ ಅನ್ನುವಂಥದ್ದು. ಧನಾತ್ಮಕ ಶಾಬ್ದಿಕ ಪುನರ್ಬಲನ ಅಂದರೆ ಶಬ್ದಗಳನ್ನು ಉಪಯೋಗಿಸಿಕೊಂಡು ಮಾಡೋದು. ಒಂದು ಪಾಠ ಆದ ನಂತರ ಸರಿಯಾಗಿದೆ, ಚೆನ್ನಾಗಿದೆ, ಉತ್ತಮ, ಮುಂದುವರಿಸು ಅನ್ನುವಂಥ ಪದಗಳನ್ನು ಬಳಕೆ ಮಾಡಿಕೊಳ್ಳೋದು. ಅದರ ಜೊತೆಗೆ ಧನಾತ್ಮಕ ಅಶಾಬ್ದಿಕ ಪುನರ್ಬಲನಗಳು ಅಂದರೆ ಶಬ್ದಗಳನ್ನು ಬಳಸದೆ ಧನಾತ್ಮಕವಾಗಿ ಪುನರ್ಬಲನವನ್ನು ಮಾಡುವಂಥದ್ದು. ವಿದ್ಯಾರ್ಥಿಗಳು ಉತ್ತರ ಹೇಳಿದಾಗ ತಲೆ ಆಡಿಸುವುದು, ನಗುವುದು, ಬೆನ್ನು ತಟ್ಟು ಅಂದರೆ ಮುಖದ ಮೇಲೆ ಬದಲಾವಣೆಗಳನ್ನು ಧನಾತ್ಮಕವಾಗಿ ಮಾಡುವಂಥದ್ದು. ಹೆಚ್ಚಿನ ಶಾಬ್ದಿಕ ಪುನರ್ಬಲನ. ಈ ವಿಧಾನದಲ್ಲಿ ಪುನರ್ಬಲನ ಧನಾತ್ಮಕ ಶಾಬ್ದಿಕ ಮತ್ತು ಅಶಾಬ್ದಿಕ ಎರಡೂ ಒಳಗೊಂಡಿವೆ. ಆಹಾ, ಓಹೋ, ವಾರೆ ವಾ, ಉತ್ತಮವಾಗಿದೆ ಅನ್ನುವಂಥ ಪದಗಳನ್ನು ಬಳಸುವುದು. ಋಣಾತ್ಮಕ ಶಾಬ್ದಿಕ ಪುನರ್ಬಲನಗಳು. ಈ ಪುನರ್ಬಲನಗಳು ಕಲಿಕೆಯಲ್ಲಿ ವಿದ್ಯಾರ್ಥಿಗಳ ಆಸಕ್ತಿಯನ್ನು ಕುಂದಿಸುತ್ತದೆ. ಹಾಗಾಗಿ ಋಣಾತ್ಮಕ ಶಾಬ್ದಿಕ ಪುನರ್ಬಲನಗಳು ಮತ್ತು ಋಣಾತ್ಮಕ ಅಶಾಬ್ದಿಕ ಪುನರ್ಬಲನಗಳನ್ನು ಬಳಸಬಾರದು. ಅಂದರೆ ತಪ್ಪು, ಸುಮ್ಮನಿರು, ಮೂರ್ಖ, ಬುದ್ಧಿಗೇಡಿ ಅನ್ನುವಂಥ ಕೆಲವೊಂದು ಪದಗಳನ್ನು ಶಿಕ್ಷಕರು ಬಳಸಬಾರದು. ಆದರೆ ಋಣಾತ್ಮಕ ಅಶಾಬ್ದಿಕ ಕೂಡ ಅಂದರೆ ತಲೆ ಜಾಡಿಸುವುದು, ಕೈ ಜಾಡಿಸುವುದು ಅಂದರೆ ಅವರು ಮಾಡದಂಥ ಕೆಲಸಗಳನ್ನು ಋಣಾತ್ಮಕವಾಗಿ ವ್ಯಂಗ್ಯವಾಗಿ ನೋಡುವಂಥದ್ದು ಅಥವಾ ಮುಖಗಂಟು ಹಾಕುವುದು ಇತ್ಯಾದಿ ಪದಗಳನ್ನು ಕೂಡ ಇತ್ಯಾದಿ ಒಂದು ವರ್ತನೆಗಳನ್ನು ಕೂಡ ಒಬ್ಬ ಶಿಕ್ಷಕ ತರಗತಿಯಲ್ಲಿ ಬಳಸಬಾರದು. ಪುನರ್ಬಲನ ತಪ್ಪು ಹಾಗೂ ಅಸಮಂಜಸ ಉಪಯೋಗ. ಶಿಕ್ಷಕರು ಈ ಕೆಳಗಿನ ವರ್ತನೆಗಳನ್ನು ನಿಯಂತ್ರಿಸಿಕೊಳ್ಳಬೇಕು. ಅಗತ್ಯವಿಲ್ಲದಿರುವಾಗ ಪುನರ್ಬಲನ ಉಪಯೋಗ ಅಂದರೆ ಎಲ್ಲಿ ಅವಶ್ಯಕತೆ ಅಲ್ಲಿ ಮಾತ್ರ ಪದಗಳನ್ನು ಬಳಕೆ ಮಾಡಬೇಕು. ಅಗತ್ಯವಿರುವಾಗ ಪುನರ್ಬಲನ ಉಪಯೋಗಿಸದಿರುವುದು. ಪುನರ್ಬಲನವನ್ನು ಅಗತ್ಯಕ್ಕಿಂತ ಹೆಚ್ಚು ಕಡಿಮೆ ಉಪಯೋಗಿಸುವುದು ಅಂದರೆ ಎಷ್ಟು ಬೇಕೋ ಅಷ್ಟನ್ನು ಉಪಯೋಗಿಸಬೇಕು, ಹೆಚ್ಚೂ ಬೇಡ ಮತ್ತು ಕಡಿಮೆಯನ್ನು ಉಪಯೋಗಿಸಬಾರದು. ಯಾಕಂದರೆ ವಿವರಣೆಕ್ಕಿಂತ ಆ ಪುನರ್ಬಲನಗಳ ಸಂಖ್ಯೆನೇ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಪ್ರತ್ಯುತ್ತರಿಸುವ ವಿದ್ಯಾರ್ಥಿಗಳು ಮಾತ್ರ ಪುನರ್ಬಲನ ನೀಡುವಂಥದ್ದು. ಇಲ್ಲಿ ಕೂಡ ಈ ಒಂದು ನಿರೀಕ್ಷಣಾ ಪತ್ರ ಈ ಎಲ್ಲ ಕಂಪೋನೆಂಟ್ಸ್ಗಳನ್ನು ಬರ್ಕೋಬೇಕು, ಘಟಕಾಂಶಗಳು. ಅದಕ್ಕೆ 0ರಿಂದ 6 ಅಂಕಗಳನ್ನು ಕೊಡುವಂಥದ್ದು. ಕಡಿಮೆ ಕೊಟ್ಟರೆ ಕಡಿಮೆ, ಹೆಚ್ಚಾದರೆ ಒಂದು ಸರಿಯಾದಂಥ ಪಾಠ ಬೋಧನೆ ಆಗಿರ್ತದೆ. ಒಂದು ಉದಾಹರಣೆಯನ್ನು ನೋಡಿದಾಗ ಅಂದರೆ ಪುನರ್ಬಲನಕ್ಕೆ ಸಂಬಂಧಪಟ್ಟಂಥ ಉದಾಹರಣೆ ಶಿಕ್ಷಕ ಪ್ರಕಾಶ್, ಅರಣ್ಯದಿಂದ ನಮಗೇನು ಉಪಯೋಗವಿದೆ ಅನ್ನುವಂಥದ್ದು. ಅರಣ್ಯದಿಂದ ಕಟ್ಟಿಗೆ, ಅಂಟು, ಗಿಡಮೂಲಿಕೆ, ತಂಪು ಗಾಳಿ, ಮಳೆ ಹಾಗೂ ಮಣ್ಣಿನ ಸವಕಳಿ ತಡೆಯುವುದು ಮುಂತಾದ ಉಪಯೋಗ ಇದೆ ಅಂತ ಒಬ್ಬ ವಿದ್ಯಾರ್ಥಿ ಹೇಳ್ತಾರೆ. ಹಾಗೆ ಶಿಕ್ಷಕ ಉತ್ತಮ ಅನ್ನುವಂಥದ್ದು ಧನಾತ್ಮಕ ಪುನರ್ಬಲನ. ಅರಣ್ಯದಿಂದ ಮಣ್ಣಿನ ಸಂಗ್ರಹ ಹೇಗೆ ಸಾಧ್ಯ ಅನ್ನುವಂಥ ಇನ್ನೊಬ್ಬ ವಿದ್ಯಾರ್ಥಿಗೆ ಕೇಳೋದು. ಅರಣ್ಯದಲ್ಲಿ ಗಿಡಗಳ ಬೇರುಗಳು ಮಣ್ಣನ್ನು ಹಿಡಿದಿರುತ್ತವೆ, ಅತ್ಯುತ್ತಮ. ಈ ಅತ್ಯುತ್ತಮ ಅನ್ನೋದು ಕೂಡ ಧನಾತ್ಮಕ ಪುನರ್ಬಲನ. ಗಿಡಗಳ ಬೇರುಗಳು ಮಣ್ಣನ್ನು ಹಿಡಿದಿರುತ್ತವೆ. ಇನ್ನೊಂದು ವಿದ್ಯಾರ್ಥಿ ಅವುಗಳಿಂದ ಮತ್ತಿನ್ಯಾವ ಉಪಯೋಗವಿದೆ ಅಂತ ಕೇಳಿದಾಗ ಗಿಡಗಳು ಗಾಳಿ, ನೀರು ಹರಿಯುವ ವೇಗವನ್ನು ತಡೆಯುತ್ತದೆ, ಅತಿ ಶ್ರೇಷ್ಠ. ಗಿಡಮರಗಳು ಮಣ್ಣನ್ನು ರಕ್ಷಿಸುವುದಲ್ಲದೆ ಗಾಳಿ ಮತ್ತು ನೀರು ಹರಿಯುವ ವೇಗವನ್ನು ತಡೆಯಲು ಇದು ಸಹಾಯ ಮಾಡುತ್ತದೆ. ಅರಣ್ಯದಿಂದ ವೈಜ್ಞಾನಿಕ ಉಪಯೋಗವಿದೆಯೇ ಅಂತ ವಿದ್ಯಾರ್ಥಿಯನ್ನು ಕೇಳಿದಾಗ ಅರಣ್ಯದಿಂದ ಆಮ್ಲಜನಕ ದೊರೆಯುವುದು ಮತ್ತು ವಾತಾವರಣದ ಸಮತೋಲನ ಸಾಧ್ಯವಾಗುತ್ತದೆ. ಶಿಕ್ಷಕರು ಮುಗುಳ್ನಗುತ್ತ ಅಂದರೆ ಮುಗುಳ್ನಗು ಅನ್ನೋದು ಅಶಾಬ್ದಿಕ ಧನಾತ್ಮಕ ಪುನರ್ಬಲನ. ಕುಮಾರ, ಅರಣ್ಯದಿಂದ ಆಮ್ಲಜನಕ ಹೇಗೆ ದೊರೆಯುತ್ತದೆ? ಗಿಡಮರಗಳು ಹಗಲು ಹೊತ್ತಿನಲ್ಲಿ ಇಂಗಾಲದ ಡೈಆಕ್ಸೈಡ್ ಹೀರಿಕೊಂಡು ಆಮ್ಲಜನಕವನ್ನು ಬಿಡುತ್ತದೆ. ಶಿಕ್ಷಕ ತಲೆ ಅಲ್ಲಾಡಿಸುತ್ತಾ, ಇದರಿಂದ ನಮಗೇನು ಲಾಭ? ನಾವು ಜೀವಿಸಲು ಆಮ್ಲಜನಕದ ಅವಶ್ಯಕತೆ ಇದೆ, ಅದು ಹೇರಳವಾಗಿ ಗಿಡಮರಗಳಿಂದ ದೊರೆಯುತ್ತದೆ ಅಂತ ವಿದ್ಯಾರ್ಥಿಗಳು. ಶಭಾಷ್, ಶಿಕ್ಷಕರು ಹರೀಶನ ಬೆನ್ನು ತಟ್ಟುತ್ತಾ. ಅಂದರೆ ಇವೆಲ್ಲ ಧನಾತ್ಮಕ ಅಶಾಬ್ದಿಕ ಪುನರ್ಬಲನ. ಶಂಕರ್, ಅರಣ್ಯದಿಂದ ವಾತಾವರಣ ಸಮತೋಲನ ಹೇಗೆ ಸಾಧ್ಯ? ಗೊತ್ತಿಲ್ಲ ಸರ್ ಅಂತ ಹೇಳಿದಾಗ ಅಷ್ಟು ಗೊತ್ತಿಲ್ವೇ? ನಾನು ಈಗಾಗಲೇ ಸಾಕಷ್ಟು ಬಾರಿ ಈ ವಿಷಯವನ್ನು ಹೇಳಿದ್ದೇನೆ ಅಂದರೆ ಅಷ್ಟು ಗೊತ್ತಿಲ್ವೇ ಅನ್ನುವಂಥದ್ದು ಋಣಾತ್ಮಕ. ಈ ರೀತಿ ತರಗತಿಯಲ್ಲಿ ಬಳಸಬಾರದು. ಗಿಡಗಳು, ಮರಗಳು ರಭಸದಿಂದ ಬೀಸುವ ಗಾಳಿಯನ್ನು ತಡೆಯುತ್ತದೆ, ಉಷ್ಣತೆಯನ್ನು ನಿಯಂತ್ರಿಸುತ್ತದೆ. ಮತ್ತೇನೇನು? ವಿದ್ಯಾರ್ಥಿಗಳಿಂದ ಪ್ರತಿಕ್ರಿಯೆ ಇಲ್ಲ. ಶಿಕ್ಷಕರ ಗಂಟು ಮುಖ ಮಾಡುವುದು, ನೀವು ಪಾಠವನ್ನು ಸರಿಯಾಗಿ ಗಮನಿಸುತ್ತಿಲ್ಲ ಅಂತ ಶಿಕ್ಷಕರು ಹೇಳಿದಾಗ
ಈ ರೀತಿ ಅಂದರೆ ಶಿಕ್ಷಕರು ಮುಖಗಂಟು ಹಾಕುವುದು, ಕೈ ಜಾಡಿಸೋದು ಇಂಥವು ಅನಪೇಕ್ಷಿತವಾದಂಥ ವರ್ತನೆಗಳು ತರಗತಿಯಲ್ಲಿ ಬಳಕೆ ಮಾಡಬಾರದು. ಈ ರೀತಿಯಾಗಿ ಒಬ್ಬ ಶಿಕ್ಷಕ ತರಗತಿಯಲ್ಲಿ ಅಸಭ್ಯವಾದಂಥ ವರ್ತನೆಗಳು, ಮುಖಗಂಟು ಹಾಕುವುದು, ಗೊತ್ತಿಲ್ವೇ ಅನ್ನುವಂಥ ವಿದ್ಯಾರ್ಥಿಗೆ ಬೈಯುವುದು, ಇವೆಲ್ಲ ಅನಪೇಕ್ಷಿತ ವರ್ತನೆಗಳನ್ನು ಮಾಡದೆ ಗುಡ್, ವೆರಿ ಗುಡ್, ಉತ್ತಮವಾಗಿದೆ, ಅತಿ ಉತ್ತಮ, ಶ್ರೇಷ್ಠ, ಶಭಾಷ್ ಮತ್ತು ಅವರ ಬೆನ್ನು ತಟ್ಟುವುದು, ಮುಖದಲ್ಲಿ ಒಂದು ಬದಲಾವಣೆಗಳನ್ನು ಮಾಡೋದು, ಈ ರೀತಿ ಧನಾತ್ಮಕ, ಶಾಬ್ದಿಕ ಮತ್ತು ಅಶಾಬ್ದಿಕ ಪದಗಳನ್ನು ಅಥವಾ ವರ್ತನೆಗಳನ್ನು ಬಳಸಿಕೊಂಡು ಈ ಪುನರ್ಬಲನ ಕೌಶಲ್ಯವನ್ನು ಮಾಡುವಂಥದ್ದು. ಧನ್ಯವಾದಗಳು.